ಡಾಕ್ಟರ್ ಮಹರ್ಷಿ ಗುರೂಜಿ ಅವರು ನಮ್ಮ ಜೊತೆಗಿದ್ದಾರೆ. ಅದ್ರ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ಕೊಡ್ತಾ ಇದ್ರು. ಜೊತೆಗೆ ಗುರೂಜಿ, ನೀವು ಸೂರ್ಯಗ್ರಹಣದಿಂದ ಏನು ಎಫೆಕ್ಟ್ ಆಗಲ್ಲ ಅಥವಾ ನಮ್ಮಲ್ಲಿ ಗೋಚರ ಆಗಲ್ಲ ಅಂತ ಹೇಳ್ತಾ ಇದ್ರಿ. ಆದರೆ ಸೌರಮಂಡಲದಲ್ಲಿ ಸಾಕಷ್ಟು ಬದಲಾವಣೆಗಳಾಗುತ್ತೆ, ಗ್ರಹಗಳಲ್ಲಿ ಬದಲಾವಣೆ ಆಗುತ್ತೆ. ಅದರಿಂದಾಗಿ ರಾಶಿಗಳ ಮೇಲೆ ಯಾವ ರೀತಿಯಾಗಿ ಪರಿಣಾಮ ಬೀರುತ್ತೆ ಗುರೂಜಿ? ಮೊದಲನೇದಾಗಿ ನಾವು ಮೇಷ ರಾಶಿಯನ್ನೇ ತಗೊಳ್ಳೋದಾದ್ರೆ ನೋಡಿ, ಸೌರಮಂಡಲದಲ್ಲಿ ರಾಹು ಮತ್ತು ಕೇತು ಛಾಯಾಗ್ರಹಗಳೇನಿರುತ್ತೆ ಅದರಿಂದ ಈ ಗ್ರಹಣ ಸಂಭವಿಸುವಂಥದ್ದು. ವಿಜ್ಞಾನಿಗಳು ಇದನ್ನು ಒಪ್ಕೊಳ್ಳೋದೇ ರೆಡಿ ಇಲ್ಲ. ಯಾಕಂತ ಹೇಳಿದ್ರೆ ಇದು ಅದರದ್ದೊಂದು ನೆರಳು ಅನ್ನುವಂಥದ್ದು ಇರುತ್ತೆ. ಆದರೆ ಆ ನೆರಳು ಬರೋದಕ್ಕೆ ಕಾರಣ ಏನಪ್ಪ ಅಂದರೆ ಈ ರಾಹು ಕೇತು, ಸೂರ್ಯಗ್ರಹಣ ಅಂದಿದ ತಕ್ಷಣ ಕೇತುವಿನ ನೆರಳು ಅಂತ. ಸೊ ಇದರಿಂದ ಆಗುವಂತಹ ಕೆಲವು ರಾಶಿಗಳ ಮೇಲೆ ಕೆಲವೊಂದು ಬದಲಾವಣೆಗಳು ಕೆಲವರಿಗೆ ಒಳ್ಳೆಯದಾಗುವಂಥದ್ದು ಕಂಡುಬರುವಂಥದ್ದು ಇರುತ್ತೆ. ಆದರೆ ಈ ಮಹಾಲಯ ಅಮಾವಾಸ್ಯೆಯಲ್ಲೇ ಈ ಏನು ಕೇತುಗ್ರಸ್ತ ಈ ಸೂರ್ಯಗ್ರಹಣ ಏನಾಗ್ತಾ ಇದೆ ಅದು ಒಂದಷ್ಟು ರಾಶಿಗಳ ಮೇಲೆ ಡಿಸ್ಟರ್ಬೆನ್ಸ್ ಆಗುವಂಥದ್ದು ಇರುತ್ತೆ. ಅದರಲ್ಲಿ ಪ್ರಮುಖವಾಗಿ ಕೆಲವು ರಾಶಿಗಳಂತ ಬಂದಾಗ ಒಂದು 3 ರಾಶಿಗಳಿಗೆ ಹೆಚ್ಚು ಪರಿಣಾಮ ಬೀಳುತ್ತೆ. ಮಿಕ್ಕ ರಾಶಿಗಳಿಗೆ ಒಂದಷ್ಟು ಒಳ್ಳೆಯದು ಕೊಟ್ಟರೆ 1-2-3 ರಾಶಿಗಳಿಗೆ ಒಂದಷ್ಟು ಮಿಶ್ರ ಫಲಗಳು ಕೊಡುವಂಥದ್ದು ಇರುತ್ತೆ. ಅದರಲ್ಲಿ ಮೊದಲಿಗೆ ಮೇಷರಾಶಿಯವರಿಗೆ ಈ ಕೇತುಗ್ರಸ್ತ ಈ ಸೂರ್ಯಗ್ರಹಣ ಹೇಗೆ ಫಲಗಳು ಕೊಡುತ್ತೆ ಮತ್ತು ಅದರ ಜೊತೆಗೆ ಈ ಮಹಾಲಯ ಅಮಾವಾಸ್ಯೆ ಇರೋದರಿಂದ ಮುಂದಿನ ದಿನಗಳಲ್ಲಿ ಕೆಲವು ರಾಶಿಗಳಿಗೆ ಏನು ಫಲಗಳು ಒಳ್ಳೆಯದಿದೆ ಅನ್ನುವಂಥದ್ದು ನೋಡೋಣ. ಮೊದಲಿಗೆ ಮೇಷರಾಶಿಯವರಿಗಂತೂ ನೋಡಿ, ರಾಶ್ಯಾಧಿಪತಿ ಕುಜ ತುಲಾರಾಶಿಯಲ್ಲಿದ್ದು ಸಪ್ತಮದಲ್ಲಿ ಇರುವಂಥದ್ದು ನಾವು ನೋಡಬಹುದಾಗಿದೆ. ಮತ್ತು ಅದರ ಮೇಲೆ ದೃಷ್ಟಿ ಬೀಳ್ತಾ ಇರೋದ್ರಿಂದ, ಗುರು ದೃಷ್ಟಿ ಇರೋದ್ರಿಂದ ಇವರಿಗೆ ಈ ಏನು ಗ್ರಹಣ ಸಂಭವಿಸ್ತಾ ಇದೆ ಮತ್ತು ಮಹಾಲಯ ಅಮಾವಾಸ್ಯೆ ಏನಿದೆ ಇವ್ರಿಗೊಂದು ಒಳ್ಳೆಯದೇ ಕಾರ್ಯ ಆಗುವಂಥದ್ದು ಇರುತ್ತೆ. ಪಿತೃ ಕಾರ್ಯಗಳು ಎಲ್ಲ ಸರಿಯಾಗಿ ಮಾಡಿದ್ರೆ ಅಂದರೆ ವಿವಾಹ ಶುಭ ಕಾರ್ಯಗಳು ಆಗಲಿಕ್ಕೆ ಸಾಧ್ಯ ಆಗುವಂಥದ್ದು ಇರುತ್ತೆ. ಆರೋಗ್ಯದ ವಿಚಾರದಲ್ಲಿ ಏನಾದರೂ ಡಿಸ್ಟರ್ಬೆನ್ಸ್ ಇದ್ರೂ ನಿವಾರಣೆ ಆಗುತ್ತೆ. ಮತ್ತು ಅದರ ಜೊತೆಗೆ ಒಂದಿಷ್ಟು ಸಮಸ್ಯೆಗಳು, ಯಾಕಂದರೆ ಕುಜ ಅಂದರೆ ಅಗ್ನಿತತ್ವ ಅಂತ ಹೇಳ್ತೀವಿ, ಅದರಿಂದ ಅಪವಾದಗಳು ಮತ್ತು ಜಗಳಗಳು ಉಂಟಾಗುವಂಥ ಸಾಧ್ಯತೆ ಇರುತ್ತೆ. ಸ್ವಲ್ಪ ಬಗ್ಗೆ ಎಚ್ಚರಿಕೆ ಇರಬೇಕಾಗುತ್ತೆ. ಮತ್ತು ಪಂಚಮ ಸ್ಥಾನದಲ್ಲಿ ಶುಕ್ರ ಕುಜ ಇರೋದರಿಂದ ದಂಪತಿಗಳ ನಡುವೆ ಒಂದಿಷ್ಟು ಆರೋಗ್ಯದ ಮೇಲೆ ಮತ್ತು ಒಂದಿಷ್ಟು ಕಲಹಗಳು ವಿಚಾರದಲ್ಲಿ ಉಂಟಾಗುವಂಥ ಸಾಧ್ಯತೆ ಇರುತ್ತೆ. ಮತ್ತು ಮಕ್ಕಳ ವಿಚಾರದಲ್ಲಿ ಅಷ್ಟು ಏಳಿಗೆ ಇರೋದಿಲ್ಲ. ಮಕ್ಕಳ ನಡುವೆ ಮತ್ತು ತಂದೆ ತಾಯಿ ವಿಚಾರದಲ್ಲಿ ಸ್ವಲ್ಪ ವ್ಯಾಜ್ಯಗಳು ಉಂಟಾಗುವಂಥದ್ದು ಇರುತ್ತೆ. ಮಕ್ಕಳು ಓದ್ತಾ ಇಲ್ಲ ಅಥವಾ ಹೇಳಿದ ಮಾತು ಕೇಳ್ತಾ ಇಲ್ಲ, ಈ ಥರದ್ದು ಸಮಸ್ಯೆಗಳು ಬರುವಂಥದ್ದು ಇರುತ್ತೆ. ಆದರೆ ಗರ್ಭಿಣಿಗಳು, ಮೇಷರಾಶಿ ಏನು ಗರ್ಭಿಣಿಯರಿರ್ತಾರೆ ಅವ್ರಿಗಂತೂ ಮಗು ವಿಚಾರದಲ್ಲಿ ಹೆಚ್ಚು ಕಾಳಜಿ ವಹಿಸಬೇಕು. ಹೊಟ್ಟೆಯಲ್ಲಿ ಮಗು ಬೆಳವಣಿಗೆ ವಿಚಾರದಲ್ಲಿ ಇದನ್ನೆಲ್ಲ ಆರೋಗ್ಯದ ಬಗ್ಗೆ ಹೆಚ್ಚು ಗಮನ ಕೊಡೋದು ಬಹಳ ಒಳ್ಳೆಯದು. ಯಾಕಂದರೆ ಮೇಷರಾಶಿ ಗರ್ಭಿಣಿಯರಿಗಂತೂ ಏನಿದೆ ಈ ಮಹಾಲಯ ಅಮಾವಾಸ್ಯೆ ಈ ಗ್ರಹಣ ಆಗ್ತಾ ಇದೆ ಅದೊಂದಷ್ಟು ಆರೋಗ್ಯದ ಮೇಲೆ ಪರಿಣಾಮ ಬೀಳುವಂಥದ್ದು ಇರುತ್ತೆ. ಮಗುವಿನ ಮೇಲೆ ಹೆಚ್ಚು ಪರಿಣಾಮ ಬೀಳುವಂಥ ಸಾಧ್ಯತೆ ಕಂಡುಬರುತ್ತೆ. ಮತ್ತು ಅದ್ರ ಜೊತೆಗೆ ಅಗ್ನಿ ಸಂಬಂಧಪಟ್ಟಂಥದ್ದು, ಹೆಣ್ಮಕ್ಳೆಲ್ಲ ಸ್ಟವ್ ಹತ್ರ ಕೆಲಸ ಮಾಡ್ತಾ ಇರ್ತಾರೆ, ಒಲೆ ಉರಿಸುವಂಥದ್ದು, ಇಂಥದ್ದೆಲ್ಲ ಬೆಂಕಿ ಅವಘಡಗಳು ಅಥವಾ ಬೆಂಕಿಯಿಂದ ಏನಾದರೂ ಗಾಯ ಆಗೋದು, ಈ ಥರದ್ದು ಸಂಭವ ಕಂಡುಬರುವಂಥದ್ದು ಇರುತ್ತೆ. ಮತ್ತು ರಾಹು ಲಾಭಸ್ಥಾನದಲ್ಲಿರೋದರಿಂದ ಧನ ಲಾಭ ಅಂತ ಹೇಳುತ್ತೆ. ಒಟ್ಟಾರೆ ಒಂದಿಷ್ಟು ಆರೋಗ್ಯದ ಮೇಲೆ ಪರಿಣಾಮ ಬೀಳಿದ್ರೆ ಮೇಷರಾಶಿಯವರಿಗೆ ಒಂದಷ್ಟು ಒಳ್ಳೆಯದು ಇದೆ ಅಂತ ಹೇಳ್ತೀವಿ. ಶುಭ ಕಾರ್ಯ ಆಗುತ್ತೆ. ರಾಹು ಒಳ್ಳೆಯ ದುಡ್ಡಿನ ವಿಚಾರದಲ್ಲಿ ಸಂಪಾದನೆ ಚೆನ್ನಾಗಾಗುತ್ತೆ ಮತ್ತು ಲಾಭ ಹೆಚ್ಚಾಗಿ ಬರುವಂಥ ಸಾಧ್ಯತೆ ಕಂಡುಬರುತ್ತೆ.